ಎಲ್ಲರಿಗೂ ನಮಸ್ಕಾರಗಳು. ಅಗ್ನಿಯ ರೆಕ್ಕೆಗಳು APJ ಅಬ್ದುಲ್ ಕಲಾಂರವರ ಆತ್ಮಕಥನದ ವಿಡಿಯೋ ಸರಣಿ ಭಾಗ 2ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾಭ್ಯಾಸದ ವಿಷಯದ ಆಯ್ಕೆಯ ವೇಳೆ ಗಮನಹರಿಸಬೇಕಾದ ಮುಖ್ಯವಾದ ಅಂಶವೆಂದರೆ ಈ ಆಯ್ಕೆಯಿಂದಾಗಿ ಅವರೊಳಗಿನ ಭಾವನೆ ಮತ್ತು ಆಶೋತ್ತರಗಳು ಪುಷ್ಟುಗೊಳ್ಳುತ್ತವೆಯೋ ಎಂಬುದನ್ನು ನೋಡುವುದಾಗಿದೆ. ರಾಮನಾಥಪುರಂನ ಸ್ಪರ್ಜ್ ಶಾಲೆಯ ವಾತಾವರಣಕ್ಕೆ ನಿಧಾನವಾಗಿ ಹೊಂದಿಕೊಂಡಂತೆ ನನ್ನ 15 ವರ್ಷಗಳ ತಾರುಣ್ಯ ಚಿಗುರೊಡೆಯಿತು. ಅಯ್ಯಾದೊರೆ ಸೊಲೊಮನ್ ನನ್ನ ಪ್ರಿಯ ಗುರುಗಳು. ಭವಿಷ್ಯದ ಆಗುಹೋಗುಗಳ ಬಗ್ಗೆ ಅನಿಶ್ಚಿತತೆ ಕಾಣುವ ಯುವಕರಿಗೆ ಅವರು ಓರ್ವ ಆದರ್ಶ ಶಿಕ್ಷಕರು. ತರಗತಿಯಲ್ಲಿ ತಮ್ಮ ಆತ್ಮೀಯ ಮಾತುಗಳಿಂದ ಹಾಗೂ ಮುಕ್ತ ಧೋರಣೆಗಳಿಂದ ವಿದ್ಯಾರ್ಥಿಗಳಿಗೆ ಹಿತವಾಗಿ ನಡೆದುಕೊಳ್ಳುತ್ತಿದ್ದರು. ಒಬ್ಬ ಕೆಟ್ಟ ವಿದ್ಯಾರ್ಥಿ ಒಬ್ಬ ಉತ್ತಮ ಶಿಕ್ಷಕನಿಂದ ಕಲಿಯುವುದಕ್ಕಿಂತ ಹೆಚ್ಚು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಒಬ್ಬ ಕೆಟ್ಟ ಶಿಕ್ಷಕನಿಂದ ಕಲಿಯಬಹುದು ಎಂದು ಅವರು ಹೇಳುತ್ತಿದ್ದರು. ರಾಮನಾಥಪುರಂನಲ್ಲಿ ನನ್ನ ಮತ್ತು ಅವರ ಸಂಬಂಧ ಓರ್ವ ಶಿಕ್ಷಕ ಓರ್ವ ವಿದ್ಯಾರ್ಥಿ ನಡುವಿಗಿಂತ ಭಿನ್ನವಾಗಿ ಬೆಳೆಯಿತು. ಜೀವನದಲ್ಲಿ ಹಲವು ಸನ್ನಿವೇಶಗಳ ಬಗ್ಗೆ ಓರ್ವ ವ್ಯಕ್ತಿ ತನ್ನದೇ ಆದ ಛಾಪು ಮೂಡಿಸಬಹುದು ಎಂಬುದು ಅವರು ಯಾವಾಗಲೂ ಹೇಳುತ್ತಿದ್ದರು. ಜೀವನದಲ್ಲಿ ಯಶಸ್ಸು ಪಡೆದು ಏನನ್ನಾದರೂ ಸಾಧಿಸಬೇಕಾದರೆ 3 ವಿಷಯಗಳು ಪ್ರಾಮುಖ್ಯವೆನಿಸುತ್ತವೆ ಎನ್ನುತ್ತಿದ್ದರು. ಅವು ಯಾವುವೆಂದರೆ ಆಕಾಂಕ್ಷೆ, ನಂಬಿಕೆ ಮತ್ತು ಭರವಸೆ. ನಿರೀಕ್ಷೆಯಂತೆ ಏನಾದರೂ ಜರುಗಬೇಕೆಂದರೆ ಮೊದಲು ಆ ಬಗ್ಗೆ ಸ್ಪಷ್ಟವಾದ ಗುರಿ ಇರಿಸಬೇಕು. ಆ ಬಳಿಕ ಈ ದಾರಿಯಲ್ಲಿ ಛಲದಿಂದ ಸಾಗಬೇಕು. ಹೀಗಿದ್ದಲ್ಲಿ ಗುರಿ ಸಾಧ್ಯ. ಉದಾಹರಣೆಗೆ ನನ್ನ ಬದುಕಿನಲ್ಲಿಯೇ ಹೇಳುವುದಿದ್ದಲ್ಲಿ ಅದು ನಡೆದದ್ದು ಹೀಗೆ. ಚಿಕ್ಕಂದಿನಿಂದಲೇ ನಾನು ಆಕಾಶದ ರಹಸ್ಯಗಳ ಬಗ್ಗೆ ಮತ್ತು ಹಾರಾಡುವ ಹಕ್ಕಿಗಳ ಬಗ್ಗೆ ಯೋಚಿಸುತ್ತಿದ್ದೆ. ಕೊಕ್ಕರೆ ಮತ್ತು ಇತರ ಸಮುದ್ರದ ಹಕ್ಕಿಗಳು ನೆಲದಿಂದ ಹಾರುತ್ತಾ ಪಟಪಟನೆ ರೆಕ್ಕೆ ಹೊಡೆದು ಒಂದು ಕ್ಷಣ ಹಾಗೆಯೇ ತೇಲುತ್ತಾ ಮತ್ತೆ ಎಗರುವುದು ಎಷ್ಟೊಂದು ಸುಂದರವಾದದ್ದು ಹೇಳಿ. ತೀರ ಪ್ರದೇಶದ ಹಳ್ಳಿಯ ಸಾಧಾರಣ ಹುಡುಗನಾದ ನಾನು ಮುಂದೊಂದು ದಿನ ಖಂಡಿತ ಆಕಾಶಕ್ಕೇರುತ್ತೇನೆ ಎಂದು ಕನಸು ಕಂಡಿದ್ದೆ. ಬಹುಶಃ ರಾಮೇಶ್ವರಂನ ಮಕ್ಕಳಲ್ಲಿಯೇ ಪ್ರಪ್ರಥಮವಾಗಿ ವಿಮಾನಯಾನ ಮಾಡಿದವನು ನಾನು. ಅಯ್ಯಾದೊರೆ ಸೊಲೊಮನ್ ಓರ್ವ ಅದ್ವಿತೀಯ ಗುರುಗಳು. ಏಕೆಂದರೆ ಅವರು ಪ್ರತಿಯೊಬ್ಬನಲ್ಲಿ ಅಡಗಿರುವ ಅವನವನ ಆಂತರಿಕ ಶಕ್ತಿಗಳ ಬಗ್ಗೆ ಮನದಟ್ಟು ಮಾಡುತ್ತಿದ್ದರು. ನನ್ನಲ್ಲಿರುವ ಆಂತರಿಕ ಶಕ್ತಿಯನ್ನು ನನಗೆ ಪರಿಚಯ ಮಾಡಿ ಆತ್ಮಾಭಿಮಾನ ಇವರೇ ತುಂಬಿದ್ದರು. ಇವರು ಏನನ್ನೂ ಓದದ ಮಾತಾಪಿತೃಗಳು ಬೆಳೆಸಿದ ಹುಡುಗನಲ್ಲಿ ತಾನು ಆಸೆಪಟ್ಟಂಥ ಬದುಕನ್ನು ನಡೆಸಬಹುದು ಎಂಬ ಸತ್ಯದ ಪರಿಚಯ ಮಾಡಿಸುತ್ತಿದ್ದರು. ನಂಬಿಕೆ ಇರಿಸು, ನೀನು ನಿನ್ನ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯ. ಇದು ಈ ಗುರುಗಳು ಹೇಳುತ್ತಿದ್ದ ಆತ್ಮಾಭಿಮಾನದ ಬೀಜ ಮಂತ್ರ. ನಾನಾಗ 4ನೇ ತರಗತಿಯಲ್ಲಿದ್ದೆ. ಒಂದು ದಿನ ನನ್ನ ಗಣಿತದ ಮಾಸ್ತರು ರಾಮಕೃಷ್ಣ ಅಯ್ಯರ್ ಇನ್ನೊಂದು ತರಗತಿಯಲ್ಲಿ ಪಾಠ ಮಾಡುತ್ತಿದ್ದರು. ನಾನು ನನಗರಿಯದೆ ಆ ಕ್ಲಾಸಿಗೆ ಹೊಕ್ಕುಬಿಟ್ಟೆ. ಆಗ ಗುರುಗಳು ಕೂಡಲೇ ನನ್ನ ಕುತ್ತಿಗೆಯ ಪಟ್ಟಿ ಹಿಡಿದು ಬೆತ್ತದಿಂದ ಎಲ್ಲರೆದುರು ಚೆನ್ನಾಗಿ ಬಾರಿಸಿದರು. ಮುಂದೆ ಕೆಲವು ತಿಂಗಳುಗಳ ಬಳಿಕ ನಾನು ಲೆಕ್ಕದಲ್ಲಿ 100ಕ್ಕೆ 100 ಅಂಕ ಪಡೆದಾಗ ಅದೇ ಗುರುಗಳು ಇಡೀ ಶಾಲೆಯ ಬೆಳಗಿನ ಅಸೆಂಬ್ಲಿಯಲ್ಲಿ ಈ ಘಟನೆಯನ್ನು ವಿವರಿಸಿದರು. ನಾನು ಯಾರಿಗೆಲ್ಲ ಪೆಟ್ಟು ಕೊಡುತ್ತೇನೆಯೋ ಅವರು ದೊಡ್ಡ ವ್ಯಕ್ತಿಗಳಾಗುತ್ತಾರೆ. ನನ್ನ ಮಾತನ್ನು ನಂಬಿ ಈ ಹುಡುಗ ನನ್ನ ಶಾಲೆಗೆ ಮತ್ತು ನನ್ನ ಶಿಕ್ಷಕರಿಗೆ ಕೀರ್ತಿ ತರುತ್ತಾನೆ ಎಂದು ಹೇಳಿದರು. ಹಿಂದೆ ನನಗೆ ಪ್ರಾಪ್ತವಾದ ಅವಮಾನದ ನೆನಪು ಮಾಸುವ ಮೊದಲೇ ಈ ತೆರನಾದ ಅಪರೂಪದ ಪ್ರಶಂಸೆ ಲಭಿಸಿತ್ತು. ಸ್ಪರ್ಜ್ ಶಾಲೆಯ ಹೈಸ್ಕೂಲು ವ್ಯಾಸಂಗ ಮುಗಿಸುವುದರೊಳಗಾಗಿ ನಾನು ಆತ್ಮಶಕ್ತಿ ಹೊಂದಿದ, ಭವಿಷ್ಯದಲ್ಲಿ ಸದಾ ಯಶಸ್ಸು ಪಡೆಯಲು ಸಿದ್ಧನಾದ ಹುಡುಗನಾಗಿ ಬಿಟ್ಟಿದ್ದೆ. ಹೀಗಾಗಿ ಮುಂದೆ ವಿದ್ಯಾರ್ಜನೆ ಮಾಡುವ ಆ ಕಾಲದಲ್ಲಿ ವೃತ್ತಿ ಶಿಕ್ಷಣದ ಸಾಧ್ಯತೆ ಹಾಗೂ ಅವಕಾಶಗಳ ಬಗ್ಗೆ ಖಚಿತ ಜ್ಞಾನ ನಮಗೆ ಇರಲಿಲ್ಲ. ಉನ್ನತ ವ್ಯಾಸಂಗ ಎಂದರೆ ಕಾಲೇಜಿಗೆ ಹೋಗುವುದು. ಸನಿಹದ ಕಾಲೇಜು ಅಂದರೆ ತಿರುಚಿರಾಪಳ್ಳಿ. ಆಗಿನ ಇಂಟರ್ಮೀಡಿಯೇಟ್ ಪರೀಕ್ಷೆ ವ್ಯಾಸಂಗಕ್ಕಾಗಿ 1950ರಲ್ಲಿ ಸಂತ ಜೋಸೆಫ್ ಕಾಲೇಜಿಗೆ ಬಂದೆ. ನಾನೇನು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರಲಿಲ್ಲ, ಆದರೆ ತೀರಾ ಪ್ರಯೋಗಶೀಲ ಚಿಂತನೆ ಹೊಂದಿದವನಾಗಿದ್ದೆ. ಈ ಮನೋಸಾಧನೆಗೆ ಕಾರಣರಾದವರು ನನ್ನಿಬ್ಬರ ಆ ಬಾಲ್ಯದ ಸಖರು ರಾಮೇಶ್ವರನ ಸರಳ ಜೀವಿಗಳು. ನಾನು ಸ್ಪರ್ಜ್ ಹೈಸ್ಕೂಲ್ನಲ್ಲಿ ಕಲಿಯುತ್ತಿದ್ದಾಗ ಊರಿಗೆ ಬಂದಾಗಲೆಲ್ಲ ನನ್ನ ಹಿರಿಯಣ್ಣ ಮುಸ್ತಾಫ್ ಕಮಾಲ್ ಯಾವತ್ತೂ ಕೆಲಸ ಮಾಡುವುದರಲ್ಲಿ ನಿಸ್ಸೀಮನೆ ಸರಿ. ಅವನು ನಡೆಸುತ್ತಿದ್ದ ದಿನಸಿ ಅಂಗಡಿಯಲ್ಲಿ ನನಗೆ ಕೂರಿಸಿ ಈಗ ಬರುತ್ತೇನೆ ಎಂದು ಹೋದರೆ ಮತ್ತೆ ಈತ ನಾಪತ್ತೆ. ನಾನು ಕುಳಿತಲ್ಲಿಂದಲೇ ಈರುಳ್ಳಿ, ಎಣ್ಣೆ, ಅಕ್ಕಿ ಹಾಗೂ ಇನ್ನಿತರ ವಸ್ತುಗಳನ್ನು ಮಾರುತ್ತಿದ್ದೆ. ಆದರೆ ಅತಿ ಹೆಚ್ಚು ಮಾರಾಟವಾಗುತ್ತಿದ್ದ ವಸ್ತುಗಳೆಂದರೆ ಬೀಡಿ ಮತ್ತು ಸಿಗರೇಟು. ಕಷ್ಟಪಟ್ಟು ದುಡಿಯುವ ಬಡ ಜನ ಗಳಿಸಿದ್ದನ್ನು ಸೇದುವ ಚಟಕ್ಕಾಗಿ ಏಕೆ ಬಳಸುತ್ತಿದ್ದಾರೆ ನನಗೆ ಅರ್ಥವಾಗುತ್ತಿರಲಿಲ್ಲ. ಒಮ್ಮೊಮ್ಮೆ ಈ ಮುಸ್ತಾಫನಿಂದ ಬಿಡುಗಡೆ ಹೊಂದಲು ನನ್ನನ್ನು ಎಳೆದೊಯ್ಯುತ್ತಿದ್ದವನು ಸಣ್ಣ ತಮ್ಮ ಕಾಸಿಂ ಮೊಹಮ್ಮದ್.
ಅವನ ಗೂಡಂಗಡಿಯಲ್ಲಿ ಕೂರಲು ನನಗೆ ಯಾವಾಗಲೂ ಆಮಂತ್ರಣ ಇರುತ್ತಿತ್ತು. ಅಲ್ಲಿ ನಾನು ಸಮುದ್ರದ ಚಿಪ್ಪುಗಳಿಂದ ಮಾಡಿದ ವಸ್ತುಗಳನ್ನು ಮಾರುತ್ತಿದ್ದೆ. ಸಂತ ಜೋಸೆಫ್ ಕಾಲೇಜಿನಲ್ಲಿ ನನಗೆ ರೇ ಫಾದರ್ ಟಿ.ಎನ್. ಸಿಕ್ವೆರಾರಂತಹ ಗುರುಗಳು ಸಿಕ್ಕಿದ್ದು ಭಾಗ್ಯವೇ ಸರಿ. ಅವರು ಇಂಗ್ಲೀಷ್ ಹೇಳಿಕೊಡುತ್ತಿದ್ದಲ್ಲದೆ ನಮ್ಮ ಹಾಸ್ಟೆಲ್ ವಾರ್ಡನ್ ಕೂಡ ಆಗಿದ್ದರು. ನಾವು ಅಂದು ಈ 3 ಅಂತಸ್ತಿನ ಕಟ್ಟಡದಲ್ಲಿ ಸಾಧಾರಣ 100 ಜನ ವಿದ್ಯಾರ್ಥಿಗಳು ವಾಸಿಸುತ್ತಿದ್ದೆವು. ಪ್ರತಿ ರಾತ್ರಿ ಪ್ರತಿಯೋರ್ವ ವಿದ್ಯಾರ್ಥಿ ಯೋಗಕ್ಷೇಮ ವಿಚಾರಿಸುತ್ತಿದ್ದ ಫಾದರ್ ಸಿಕ್ವೆರಾರವರ ಕೈಯಲ್ಲಿ ಸದಾ ಬೈಬಲ್ ಇರುತ್ತಿತ್ತು. ಅವರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಹುಮ್ಮಸ್ಸು ಮತ್ತು ಶಕ್ತಿ ನಿಜವಾಗಿಯೂ ಪ್ರಶಂಸನೀಯ. ವಿದ್ಯಾರ್ಥಿಗಳ ಅತಿ ಸಣ್ಣ ಅವಶ್ಯಕತೆಯನ್ನು ತದೇಕ ಚಿತ್ತದಿಂದ ಗಮನಿಸುತ್ತಿದ್ದರು. ದೀಪಾವಳಿ ದಿನದಂದು ಹಾಸ್ಟೆಲ್ನ ಉಸ್ತುವಾರಿ ನೋಡುತ್ತಿದ್ದ ಬ್ರದರ್ ಒಬ್ಬರು ಫಾದರ್ ಸಿಕ್ವೆರಾರರ ಆದೇಶದಂತೆ ಮೆಸ್ ಕಾರ್ಯಕರ್ತೆಯರೊಂದಿಗೆ ಪ್ರತಿಯೊಂದು ಕೋಣೆಗೆ ಸಾಗಿ ಸಾಂಪ್ರದಾಯಿಕ ಅಭ್ಯಂಜನಕ್ಕಾಗಿ ಉತ್ತಮ ಮಟ್ಟದ ಎಳ್ಳೆಣ್ಣೆಯನ್ನು ಹಂಚುತ್ತಿದ್ದರು. ಈ ಹಾಸ್ಟೆಲ್ ಸಂತ ಜೋಸೆಫ್ ಕಾಲೇಜ್ ಆವರಣದಲ್ಲಿದ್ದು, ಇಲ್ಲಿ ನಾನು 4 ವರ್ಷಗಳ ಕಾಲ ಉಳಿದಿಬ್ಬರು ವಿದ್ಯಾರ್ಥಿಗಳೊಂದಿಗೆ ಕೋಣೆ ಹಂಚಿಕೊಂಡು ಬೆಳೆದಿದ್ದೆ. ಅವರ್ಯಾರೆಂದರೆ ಒಬ್ಬ ಶ್ರೀರಂಗಂನ ಸಂಪ್ರದಾಯಸ್ಥ ಅಯ್ಯಂಗಾರ್ ಹುಡುಗ, ಮತ್ತೊಬ್ಬ ಕೇರಳದ ಸಿರಿಯನ್ ಕ್ರಿಶ್ಚಿಯನ್. ನಾವು 3 ಹುಡುಗರಿಗೂ ಚೆನ್ನಾಗಿ ಹೊಂದಿಕೊಳ್ಳುವ ಸ್ನೇಹ ಬೆಳೆದಿತ್ತು. ನನ್ನ ವಾಸ್ತವ್ಯದ 3ನೇ ವರ್ಷದಲ್ಲಿ ನನ್ನನ್ನು ಶಾಕಾಹಾರಿ ಮೆಸ್ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು. ಒಂದು ಮಧ್ಯಾಹ್ನ ರೆಕ್ಟರ್ ರೇ ಫಾ ಕಾಲತ್ತಿಲ್ ಅವರನ್ನು ಊಟಕ್ಕೆ ಆಹ್ವಾನಿಸಿದ್ದೆವು. ಆ ದಿನದ ಖಾದ್ಯ ಪಟ್ಟಿ ಈ 3 ಸ್ನೇಹಿತರ ವೈವಿಧ್ಯಪೂರ್ಣ ಕೌಟುಂಬಿಕ ಉನ್ನತಿಯ ಮೆರಗನ್ನು ಹೊಂದಿತು. ಹೀಗಾಗಿ ಅತಿಥಿಗಳು ಊಟವನ್ನು ಹೊಗಳಿದ್ದೇ ಹೊಗಳಿದ್ದು. ಊಟದ ವೇಳೆ ಅವರು ಅತ್ಯಂತ ಸರಳತೆಯಿಂದ ಮಕ್ಕಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದರು. ಆ ದಿನವನ್ನು ನಾವೆಲ್ಲರೂ ಎಂದೂ ಮರೆಯಲಾರೆವು. ನಮ್ಮ ಕಾಲೇಜಿನ ಬಹುತೇಕ ಶಿಕ್ಷಕರುಗಳೆಲ್ಲ ಕಂಚಿ ಪರಮಾಚಾರ್ಯರ ಶಿಷ್ಯರುಗಳಾಗಿದ್ದು, ಇತರರಿಗೆ ಉಪಕಾರ ಮಾಡಿ ಆನಂದ ಪಡೆಯುವುದರಲ್ಲಿ ನಂಬಿಕೆ ಹೊಂದಿದವರು. ಆ ಪ್ರೊಫೆಸರ್ಗಳು ಆಡುತ್ತಿದ್ದ ವಾಕ್ಯಗಳಂತೂ ಸ್ಮರಣೀಯ. ಅದರಲ್ಲಿಯೂ ಪ್ರೊಫೆಸರ್ ತೋತಾದ್ರಿ ಅಯ್ಯಂಗಾರ್ ಹಾಗೂ ಪ್ರೊಫೆಸರ್ ಸೂರ್ಯನಾರಾಯಣ ಶಾಸ್ತ್ರಿಗಳು ಜೊತೆಯಲ್ಲಿ ಸಾಗುತ್ತಿದ್ದ ದೃಶ್ಯ ನೆನಪಿಸಿಕೊಂಡರೆ ನನಗೆ ಈಗಲೂ ಏನೋ ಉತ್ಸಾಹದ ಅಲೆ ಮನದಲ್ಲಿ ಮೂಡುತ್ತದೆ. ಕಾಲೇಜಿನ ಕೊನೆಯ ವರ್ಷದ ವೇಳೆ ನನಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಉತ್ಸಾಹ ಬೆಳೆಯಿತು. ಈ ವೇಳೆಗೆ ನಾನು ಟಾಲ್ಸ್ಟಾಯ್, ಸ್ಕಾಟ್ ಹಾಗೂ ಹಾರ್ಡಿ ಇವರ ಮಹಾನ್ ಕೃತಿಗಳನ್ನು ಓದಿ ಜೀರ್ಣಿಸಿಕೊಂಡಿದ್ದೆ. ಇದರೊಂದಿಗೆ ಕೆಲವೊಂದು ತತ್ವಶಾಸ್ತ್ರಗಳ ಪುಸ್ತಕಗಳನ್ನು ಓದತೊಡಗಿದೆ. ಆ ಹೊತ್ತಿಗೆ ನನಗೆ ಭೌತಶಾಸ್ತ್ರದಲ್ಲಿ ಅಪಾರ ಆಸಕ್ತಿ ಬೆಳೆಯಿತು. ಪ್ರೊಫೆಸರ್ ಚಿನ್ನಾದೊರೆ ಮತ್ತು ಪ್ರೊಫೆಸರ್ ಕೃಷ್ಣಮೂರ್ತಿಗಳ ಭೌತಶಾಸ್ತ್ರದ ಪ್ರವಚನ ಅಷ್ಟು ಸೊಗಸಾಗಿತ್ತು. ಆದರೆ ವಿಜ್ಞಾನದ ಅಧ್ಯಯನ ಮನುಷ್ಯನನ್ನು ದೇವರ ಸಾನ್ನಿಧ್ಯದಿಂದ ದೂರ ಒಯ್ಯುತ್ತವೆ ಎಂದು ಕೆಲವರು ಭಾವಿಸುತ್ತಿದ್ದ ವಿಚಾರ ನನಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ದೃಷ್ಟಿಯಲ್ಲಿ ವಿಜ್ಞಾನದ ಪಥ ಯಾವಾಗಲೂ ಹೃದಯದಲ್ಲಿ ತಂಪು ಗಾಳಿ ತಂದೊಡ್ಡಬಲ್ಲದು. ವಿಜ್ಞಾನ ಎಂದೆಂದಿಗೂ ಭಾವನಾತ್ಮಕ ಉತ್ಕರ್ಷಣಕ್ಕೆ ಹಾಗೂ ಆತ್ಮಶೋಧನೆಗೆ ದಾರಿ ತೋರುತ್ತದೆ ಎಂದು ಸದಾ ನಂಬುತ್ತೇನೆ. ಬಾಹ್ಯಾಕಾಶದ ಕಥೆಗಳು ಸದಾ ಆಸಕ್ತಿದಾಯಕವಾಗಿದ್ದವು. ಬಾಹ್ಯಾಕಾಶದ ಜೀವಿಗಳ ಕಾಲ್ಪನಿಕ ಕಥೆಗಳನ್ನು ನಾನು ಓದಿ ಖುಷಿಪಡುತ್ತಿದ್ದೆ. ನನ್ನ ಸ್ನೇಹಿತರು ಬಾಹ್ಯಾಕಾಶ ನೌಕೆಗಳ ಬಗ್ಗೆ ವಿವಿಧ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಸೌರವ್ಯೂಹದ ಸುತ್ತಮುತ್ತ ಇರುವ ಬೇರೆ ಬೇರೆ ಗ್ರಹಗಳಲ್ಲಿರುವ ಜೀವಿಗಳ ಬಗ್ಗೆ ಜನರು ಏಕೆ ಆಸಕ್ತರಾಗಿದ್ದಾರೆ ಎಂಬುದು ನನಗೆ ತಿಳಿಯಲಾರದ ಒಗಟು. ಒಂದು ಕಲೆಯ ವಸ್ತುವಾಗಿ ನನಗೆ ಭೂಗೋಳಶಾಸ್ತ್ರ ಇಷ್ಟವಾಗುತ್ತಿತ್ತೇ ಹೊರತು ಅದು ಒಂದು ವೈಜ್ಞಾನಿಕ ವಿಷಯವಾಗಿ ಅಲ್ಲ. ಇವುಗಳ ಹಿಂದಿರುವ ನಿಗೂಢ ನಂಬಿಕೆಗಳು, ಮನುಷ್ಯನ ಜೀವನದ ಮೇಲೆ ಅವುಗಳಿಗಿರುವ ಹಿಡಿತ ಒಂದೇ ಎರಡೇ, ಭವಿಷ್ಯಶಾಸ್ತ್ರದ ಕ್ಲಿಷ್ಟ ಲೆಕ್ಕಾಚಾರಗಳು, ಗ್ರಹಗತಿ ವಿಧಾನ, ಇದರಿಂದ ಮನುಷ್ಯನ ಬದುಕಿನ ಏರುಪೇರು ಇವೆಲ್ಲ ನನಗೆ ತೀರಾ ತರ್ಕರಹಿತವಾಗಿ ಕಾಣುತ್ತಿದ್ದವು. ನಾನು ತಿಳಿದಂತೆ ಭೂಮಿ ಅತ್ಯಂತ ಪ್ರಭಾವಶಾಲಿ ಹಾಗೂ ಚೈತನ್ಯಪೂರ್ಣ ಗ್ರಹವಾಗಿದೆ. ಇದನ್ನೇ ಜಾನ್ ಮಿಲ್ಟನ್ ತನ್ನ ಪ್ಯಾರಡೈಸ್ ಲಾಸ್ಟ್ ಪುಸ್ತಕ 8ರಲ್ಲಿ ಸುಂದರವಾಗಿ ವರ್ಣಿಸಿದ್ದಾನೆ. ಸೂರ್ಯನ ಸುತ್ತಮುತ್ತ ಸುತ್ತುವ ಗ್ರಹಗಳಿದ್ದರೇನು, ಜಗತ್ತಿನ ಮಧ್ಯಬಿಂದು ಆದರೇನು, ಹೆಮ್ಮೆಯಿಂದ ಕಕ್ಷೆಯಲ್ಲಿ ಸುತ್ತುವ ಭೂಮಿ 3 ವಿವಿಧ ಚಲನೆಯಲ್ಲಿದ್ದರೂ ಅದು ಎಲ್ಲರಿಗಿಂತಲೂ ಮಿಗಿಲು. ಭೂಮಿಯಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಿ ನೋಡಿ, ಎಲ್ಲೆಲ್ಲೂ ಜೀವರಾಶಿ ಮತ್ತು ಚಲನೆಯನ್ನು ಕಾಣುತ್ತೀರಿ. ಜಡವಸ್ತುಗಳಾದ ಕಲ್ಲು, ಲೋಹ, ಮರದ ದಿಮ್ಮಿ, ಆವೆ ಮಣ್ಣು ಇವೆಲ್ಲವೂ ಆಂತರಿಕವಾಗಿ ತಮ್ಮದೇ ಆದ ವಿವಿಧ ಚಲನೆಗಳೊಂದಿಗೆ ಭೂಮಿಯ ಮೇಲೆ ಅಸ್ತಿತ್ವಕ್ಕೆ ಹೊಂದಿವೆ. ಪ್ರತಿಯೊಂದು ಕೋಶ ಕೇಂದ್ರದ ಸುತ್ತ ಅಣುಗಳು ನರ್ತಿಸಿದಂತೆ, ಚಲನೆಯಲ್ಲಿಯೂ ಒಂದು ರೀತಿಯ ಕೇಂದ್ರದಿಂದ ನಿಯಂತ್ರಿತ ಆದಂತೆ, ಶಕ್ತಿ ಹೊಂದಿದ ಅಣುಗಳು ಸದಾ ಬಂಧನದಿಂದ ಹೊರಬರಲು ತವಕಿಸಿದಂತೆ ಕಾಣಬಹುದು. ನ್ಯೂಕ್ಲಿಯಸ್ ಸುತ್ತ ತಿರುಗುವ ಅಣುಗಳ ವೇಗವೂ ಅಪರಿಮಿತ, ಆದರೆ ನೋಡಲು ಸ್ತಬ್ಧ. ಜೋರಾಗಿ ತಿರುಗುವ ಫ್ಯಾನ್ ವೃತ್ತಾಕಾರದ ಫಲಕಗಳಂತೆ ಸ್ತಬ್ಧವಾಗಿ ತೋರಿದಂತೆ, ಇಲ್ಲಿ ಒಳಗೆ ಎಲ್ಲವೂ ಖಾಲಿ ಇದ್ದಂತೆ, ಒಟ್ಟಿಗೆ ಜೊತೆಗೆ ಹಿಡಿದಿಡುವ ಆಕರ್ಷಣಾ ಶಕ್ತಿ ಜೀವನದ ಪ್ರತಿಯೊಂದು
ಸಂತ ಜೋಸೆಫ್ ಕಾಲೇಜಿನಲ್ಲಿ ವಿಜ್ಞಾನ ತರಗತಿಗೆ ಸೇರ್ಪಡೆ ಹೊಂದಿದಾಗ ಮುಂದಿನ ಉನ್ನತ ವ್ಯಾಸಂಗದ ಕುರಿತು ನಾನು ಸ್ಪಷ್ಟ ಮಾಹಿತಿ ಜ್ಞಾನ ಹೊಂದಿರಲಿಲ್ಲ. ವಿಜ್ಞಾನ ವಿದ್ಯಾರ್ಥಿಯೋರ್ವನಿಗೆ ಈ ದಾರಿಯಲ್ಲಿ ಏನು ಅವಕಾಶಗಳಿವೆ ಎಂಬುದು ತಿಳಿದಿರಲಿಲ್ಲ. ಈ ಸಂದರ್ಭದಲ್ಲಿಯೂ ತೀರಾ ವಿಳಂಬವಾಗಿ ತಿಳಿದಿದ್ದು ಭೌತಶಾಸ್ತ್ರ ನನ್ನ ಆಸಕ್ತಿ ವಿಷಯ ಅಲ್ಲ ಎಂಬುದು. ನನ್ನ ಕನಸು ನನಸಾಗಬೇಕಾದರೆ ಇಂಜಿನಿಯರಿಂಗ್ ಸೇರುವುದೊಂದೇ ದಾರಿಯಾಗಿತ್ತು. ಬಹುಶಃ ಇಂಟರ್ಮೀಡಿಯೇಟ್ ಆದ ಕೂಡಲೇ ಈ ದಾರಿಯನ್ನು ನಾನು ಹಿಡಿಯಬೇಕಾಗಿತ್ತು. ತಡವಾದರೂ ಅಡ್ಡಿಯಿಲ್ಲ, ಚಿಂತಿಸಿ ಫಲವಿಲ್ಲ. ಹೀಗೆ ನಿರ್ಧರಿಸಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MITಗೆ ನಾನು ಅರ್ಜಿ ಹಾಕಿದೆ. ಆ ಕಾಲದಲ್ಲಿ ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಂಸ್ಥೆ ಹೊಳೆಯುವ ನಕ್ಷತ್ರವಾಗಿತ್ತು. ಆಯ್ಕೆಗೊಂಡವರ ಪಟ್ಟಿಯಲ್ಲಿ ನಾನೇನೂ ಇದ್ದೆ. ಆದರೆ ಈ ಕಾಲೇಜಿನಲ್ಲಿ ಸೇರ್ಪಡೆ ಹೊಂದುವುದು ತೀರಾ ವೆಚ್ಚದಾಯಕವಾಗಿತ್ತು. ಇದಕ್ಕೆ 1,000 ರೂಪಾಯಿ ಬೇಕಾಗಿತ್ತು. ನನ್ನ ತಂದೆಯವರಲ್ಲಿ ಅಷ್ಟು ಹಣವಿರಲಿಲ್ಲ. ಈ ಸಂದರ್ಭದಲ್ಲಿ ಸಹೋದರಿ ಜೊಹರಾ ತನ್ನ ಬಂಗಾರದ ಒಡವೆಗಳನ್ನು ಅಡವಿಟ್ಟು ಹಣ ದೊರಕಿಸಿ ದೊಡ್ಡ ನೆರವು ನೀಡಿದಳು. ನನ್ನ ಓದಿನ ಆಸಕ್ತಿಗಾಗಿ ಆಕೆ ನೀಡಿದ ಸಹಾಯ ಮತ್ತು ನನ್ನ ಮೇಲೆ ಹೊಂದಿದ್ದ ವಿಶ್ವಾಸ ಭಾವದಿಂದ ನಾನು ಮೂಕ ವಿಸ್ಮಿತನಾದೆ. ನನ್ನ ಸಂಪಾದನೆಯಿಂದ ಶೀಘ್ರ ಆ ಆಭರಣಗಳನ್ನು ಬಿಡಿಸಿಕೊಳ್ಳುವೆನೆಂದು ಪ್ರತಿಜ್ಞೆ ಮಾಡಿದೆ. ಆ ವೇಳೆಯಲ್ಲಿ ನಾನು ಸಂಪಾದಿಸಬಹುದಾದ ಏಕೈಕ ಮೂಲವೆಂದರೆ ಸ್ಕಾಲರ್ಶಿಪ್ ಗಳಿಕೆ. ಹೀಗಾಗಿ ಈ ದಾರಿಯತ್ತ ಹಠ ಹಿಡಿದು ಸಾಗಿದೆ. MITಯಲ್ಲಿ ನನಗೆ ವಿಸ್ಮಯಗೊಳಿಸಿದ ಒಂದು ವಿಶೇಷ ಎಂದರೆ ಈ ಕಾಲೇಜಿನಲ್ಲಿ ಹಾರಾಟಕ್ಕೆ ನಾಲಾಯಕ್ಕೆಂದು ತೀರ್ಮಾನಿಸಿದ 2 ವಿಮಾನಗಳನ್ನು ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ವ್ಯವಸ್ಥೆಗೊಳಿಸಿದ್ದು. ಇವೆರಡರಲ್ಲಿ ನನಗೇನೋ ಒಂದು ವಿಶೇಷ ಆಕರ್ಷಣೆ ಉಂಟಾಗಿತ್ತು. ಉಳಿದ ವಿದ್ಯಾರ್ಥಿಗಳು ಹಾಸ್ಟೆಲಿಗೆ ಹಿಂದಿರುಗಿದ ಬಳಿಕ ಅದೆಷ್ಟೋ ವೇಳೆಯವರೆಗೆ ನಾನು ಈ ವಿಮಾನಗಳ ಬಳಿ ಕುಳಿತು ಆಗಸದಲ್ಲಿ ಹಕ್ಕಿಯಂತೆ ಹಾರಲು ಯಶಸ್ವಿಯಾದ ಮನುಷ್ಯನ ಸಾಮರ್ಥ್ಯದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಿದ್ದೆ. ಪ್ರಥಮ ವರ್ಷದ ಅಧ್ಯಯನದ ಬಳಿಕ ವಿಶೇಷ ಪಠ್ಯದ ಆಯ್ಕೆಯ ವೇಳೆ ನಾನು ಸಲೀಸಾಗಿ ತೆಗೆದುಕೊಂಡದ್ದು ವೈಮಾನಿಕ ವಿಜ್ಞಾನವನ್ನು. ನನ್ನ ಗುರಿ ನಿಶ್ಚಲವಾಗಿತ್ತು. ಮುಂದೊಂದು ದಿನ ನಾನು ಖಂಡಿತ ವಿಮಾನವನ್ನು ಹಾರಿಸಬೇಕೆಂದಿದ್ದೆ. ಆದರೆ ಈ ಗುರಿ ಸಾಧನೆ ಆಲೋಚನೆಯಲ್ಲಿ ಸ್ವಲ್ಪ ಕೀಳರಿಮೆ ನನ್ನ ಪ್ರಭಾವ ತೋರಿಸುತ್ತಿದ್ದು. ಬಹುಶಃ ನನ್ನ ಬಡತನದ ಕೌಟುಂಬಿಕ ಹಿನ್ನೆಲೆ ಇದಕ್ಕೆ ಕಾರಣ ಇರಬಹುದು. ಈ ವೇಳೆಯಲ್ಲಿ ನಾನು ಈ ತೊಂದರೆಯಿಂದ ಹೊರಬಂದು ವಿವಿಧ ಜನರನ್ನು ಕಂಡು ಮಾತಾಡಿಸುವ, ಸಂಪರ್ಕಿಸುವ ಕಾರ್ಯದಲ್ಲಿ ವಿಶೇಷ ಪ್ರಯತ್ನ ಮಾಡುತ್ತಿದ್ದೆ. ಈ ಕಾರ್ಯದಲ್ಲಿ ಬೇಸರ, ಬೇಗುದಿ ಹಾಗೂ ವಿಚಲಿತ ಸನ್ನಿವೇಶಗಳನ್ನು ನಾನು ಎದುರಿಸಿಕೊಂಡು ಕುಂಠಿತನಾದಾಗಲೆಲ್ಲ ನನಗೆ ಶಕ್ತಿ ನೀಡುತ್ತಿದ್ದದ್ದು ತಂದೆಯವರ ಚೈತನ್ಯಪೂರ್ಣ ಮಾತುಗಳು. ಉಳಿದವರೆಲ್ಲರೂ ಕೂಡ ತಿಳಿದುಕೊಂಡವರು ಎಂದು ಅರ್ಥೈಸಿಕೊಂಡವನೇ ಬುದ್ಧಿವಂತ. ಆದರೆ ತನ್ನನ್ನು ತಾನು ಅರಿತವನು ನಿಜವಾದ ಪ್ರಜ್ಞಾವಂತ. ಬುದ್ಧಿವಂತಿಕೆ ಇಲ್ಲದ ಕಲಿಕೆ ಎಂದೆಂದಿಗೂ ನಿರರ್ಥಕವೇ ಸರಿ. ಈ ಕಾಲೇಜ್ ವ್ಯಾಸಂಗದ ವೇಳೆ ತಮ್ಮ ಪ್ರಭಾವ ಬೀರಿ ನನ್ನನ್ನು ಅಭಿವೃದ್ಧಿಯ ಹಾದಿಯಲ್ಲಿ ತೊಡಗಿಸಿದ 3 ಉಪನ್ಯಾಸಕರು ನನ್ನಲ್ಲಿ ಭದ್ರವಾದ ವಿಚಾರವಂತಿಕೆಯ ಬುನಾದಿ ಹಾಕಿದರು. ಮುಂದಿನ ಜೀವನದಲ್ಲಿ ನನಗೆ ಇದುವೇ ವರಪ್ರಧಾನವಾಗಿ ಬೆಳೆಯಿತು. ಪ್ರೊಫೆಸರ್ ಸ್ಪೋಂಡರ್, ಪ್ರೊಫೆಸರ್ KAV ಪಾಂಡಲೈ ಹಾಗೂ ಪ್ರೊಫೆಸರ್ ನರಸಿಂಗರಾವ್ ಅವರೇ ಈ ಗುರುಗಳು. ಈ ಶಿಕ್ಷಕರ ವ್ಯಕ್ತಿತ್ವಗಳು ವಿಭಿನ್ನವಾಗಿದ್ದರೂ ಅವರಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಹಸಿವನ್ನು ತಮ್ಮ ವಿಶೇಷ ಪ್ರೌಢಿಮೆ ಮತ್ತು ಪ್ರೋತ್ಸಾಹಗಳಿಂದ ಹಿಂಗಿಸುವ ಸಮಾನ ಛಲ ನೆಲೆಯೂರಿತ್ತು. ಪ್ರೊಫೆಸರ್ ಸ್ಪೋಂಡರ್ ವೈಮಾನಿಕ ತಂತ್ರಜ್ಞಾನವನ್ನು ಹೇಳಿಕೊಟ್ಟರು. ಇವರು ಆಸ್ಟ್ರಿಯನ್ ಪ್ರಜೆಯಾಗಿದ್ದು ತಮ್ಮ ಕ್ಷೇತ್ರದಲ್ಲಿ ಅಸೀಮ ಜ್ಞಾನವನ್ನು ಹೊಂದಿದ್ದರು. 2ನೇ ಮಹಾಯುದ್ಧದ ವೇಳೆ ನಾಜಿಗಳಿಂದ ಬಂಧನಕ್ಕೊಳಗಾಗಿ ಅತ್ಯಂತ ಕಠಿಣ ಶಿಕ್ಷೆಯ ಶಿಬಿರದಲ್ಲಿ ದಿನ ಕಳೆದವರು. ಹಾಗಾಗಿ ಅವರಲ್ಲಿ ಜರ್ಮನರ ಬಗ್ಗೆ ದ್ವೇಷ ಮನೆ ಮಾಡಿತ್ತು. ಆದರೆ ಅದೇನೋ ವಿಲಕ್ಷಣ ಪ್ರಸಂಗವು ಎಂಬಂತೆ ವೈಮಾನಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರು ಓರ್ವ ಜರ್ಮನ್ ಆಗಿದ್ದರು. ಅವರೇ ಪ್ರೊಫೆಸರ್ ವಾಲ್ಟರ್ ರೆಪೆನ್ತಿನ್. ಇನ್ನೊಬ್ಬ ಪ್ರಸಿದ್ಧ ಪ್ರಾಧ್ಯಾಪಕ ಡಾಕ್ಟರ್ ಕರ್ಟಾಂಕ್ ಓರ್ವ ಖ್ಯಾತ ವೈಮಾನಿಕ ತಂತ್ರಜ್ಞಾನದ ಇಂಜಿನಿಯರ್ ಆಗಿದ್ದರು. 2ನೇ ಮಹಾಯುದ್ಧದಲ್ಲಿ ಅಪ್ರತಿಮ ಹೆಸರು ಗಳಿಸಿದ ಯುದ್ಧ ವಿಮಾನ ಜರ್ಮನ್ ಫೋಕ್ ವುಲ್ಫ್ FW-190 ವಿನ್ಯಾಸಗೊಳಿಸಿದವರು. ಮುಂದೆ ಅವರು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಸಂಸ್ಥೆಯನ್ನು ಸೇರಿ ಭಾರತದ ಪ್ರಪ್ರಥಮ ಜೆಟ್ ಫೈಟರ್ ವಿಮಾನ HF-24 ಮಾರುತದ ಸಂರಚನೆ ಮಾಡಿರುವುದು ಈಗ ಇತಿಹಾಸ. ತಮ್ಮ ವಿಭಾಗದ ಮುಖ್ಯಸ್ಥರಾದ ಓರ್ವ ಜರ್ಮನ್ ವ್ಯಕ್ತಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರೊಫೆಸರ್ ಸ್ಪೋಂಡರ್ ಸ್ವಂತಿಕೆ ಮತ್ತು ಉನ್ನತ ಕರ್ತವ್ಯ ನಿಷ್ಠೆಗಳ ಪಾರಂಪರ್ಯ ಹೊಂದಿದ್ದು ಯಾವತ್ತೂ ಮನಃಶಾಂತಿ ಕಳೆದುಕೊಳ್ಳದೆ ಉತ್ಸಾಹದಿಂದ ಕೂಡಿದ್ದರು. ಹೊಸ ತಂತ್ರಜ್ಞಾನಗಳನ್ನು ಸದಾ ಅಭ್ಯಸಿಸುತ್ತಿದ್ದ ಅವರು ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಹೊಸ ಜ್ಞಾನ ಬದಲಾವಣೆಗಳ ಬಗ್ಗೆ ಎಚ್ಚರ ಹೊಂದಿರಬೇಕು ಎಂದು ಅವರು ಬಯಸುತ್ತಿದ್ದರು. ನಾನು ವೈಮಾನಿಕ ತಂತ್ರಜ್ಞಾನವನ್ನು ಮುಖ್ಯ ವಿಷಯವನ್ನಾಗಿ ಸ್ವೀಕರಿಸುವುದಕ್ಕೆ ಸಲಹೆಗಾಗಿ ಇವರನ್ನೇ ಸಂಪರ್ಕಿಸಿದ್ದೆ.
ಭವಿಷ್ಯದ ಕಡೆ ಚಿಂತಿಸಬೇಡಿ, ಆದರೆ ಅಭ್ಯಸಿಸುವ ವಿಷಯದ ಬಗ್ಗೆ ಭದ್ರ ಬುನಾದಿ ಹಾಕಿಕೊಳ್ಳಬೇಕು, ಕುಂದಿರದ ಆಸಕ್ತಿ ಹೊಂದಿರಬೇಕು ಎಂಬುದೇ ಅವರ ಹಿತೋಕ್ತಿಯಾಗಿತ್ತು. ಭಾರತೀಯರಿಗೆ ವಿದ್ಯಾಭ್ಯಾಸದ ಅವಕಾಶಗಳ ಅಥವಾ ಔದ್ಯಮಿಕ ವ್ಯವಸ್ಥೆಗಳ ಕೊರತೆ ಇದೆ ಎನ್ನುವುದರ ಬದಲು ವಿವಿಧ ಶೈಕ್ಷಣಿಕ ವಿಷಯಗಳ ನಡುವಿನ ವ್ಯತ್ಯಾಸವನ್ನು ಅರ್ಥೈಸಿಕೊಂಡು ತಮ್ಮ ವೈಚಾರಿಕತೆಗೆ ಯಾವುದು ಸರಿ ಹೊಂದುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದರಲ್ಲಿ ವಿಫಲವಾಗಿರುವುದೇ ಅವರ ಪರಿಪಾಟಲಿಗೆ ಕಾರಣ. ವಿಮಾನ ತಂತ್ರಜ್ಞಾನ, ವಿದ್ಯುತ್ ತಂತ್ರಜ್ಞಾನ ಅಥವಾ ಯಾಂತ್ರಿಕ ತಂತ್ರಜ್ಞಾನ ಏಕೆ ತನ್ನ ಆಯ್ಕೆಯಾಗಬಹುದು ಅಥವಾ ಆಗಬಾರದು ಎಂದು ವಿದ್ಯಾರ್ಥಿಗಳು ಯೋಚಿಸಬೇಕು. ಕಲಿಕೆಯಲ್ಲಿ ತೊಡಗಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಇಷ್ಟೇ: ವಿದ್ಯಾಭ್ಯಾಸದ ಆಯ್ಕೆಯ ಸಂದರ್ಭ ಗಮನಿಸಬೇಕಾದ ಮುಖ್ಯವಾದ ಅಂಶವೆಂದರೆ ಈ ಆಯ್ಕೆಯಿಂದಾಗಿ ಅವರೊಳಗಿನ ಭಾವನೆ ಮತ್ತು ಆಶೋತ್ತರಗಳು ಪುಷ್ಟಿಗೊಳ್ಳುತ್ತವೆಯೋ ಎಂಬುದು. ಪ್ರೊಫೆಸರ್ KAV ಪಾಂಡಲೆ ನನಗೆ ವಿಮಾನ ವಿನ್ಯಾಸ ಮತ್ತು ವಿಶ್ಲೇಷಣೆ ಬಗ್ಗೆ ಪಾಠ ಹೇಳಿದ್ದರು. ಅವರೊಬ್ಬ ಉತ್ಸಾಹಿ, ಆತ್ಮೀಯ ಮತ್ತು ಪ್ರಸನ್ನತೆ ಹೊಂದಿದ್ದ ಉಪಾಧ್ಯಾಯರಾಗಿದ್ದರು. ಪ್ರತಿ ವರ್ಷವೂ ಪಠ್ಯ ಪ್ರವಚನದಲ್ಲಿ ಏನನ್ನಾದರೂ ಹೊಸತು ಮೂಡಿಸುವಲ್ಲಿ ನಿಸ್ಸೀಮರು. ವಿನ್ಯಾಸ ತಂತ್ರಜ್ಞಾನದ ಒಳಗುಟ್ಟನ್ನು ನಮ್ಮ ಮುಂದೆ ತೆರೆದಿಟ್ಟವರು ಅವರೇ. ಇಂತಹ ವಾತಾವರಣ ಸೃಷ್ಟಿಯಿಂದ ವಿದ್ಯಾರ್ಜನೆಗೆ ನಿಜವಾದ ಅರ್ಥ ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಪಾಠ ಮುಗಿದ ಬಳಿಕ ಧನ್ಯತಾ ಭಾವ ಮನೆ ಮಾಡುತ್ತಿತ್ತು. ಯಾವತ್ತೂ ಅವರಲ್ಲಿ ಸಿಟ್ಟು, ಆತಂಕ ಇರಲೇ ಇಲ್ಲ. ಅವರು ವಿದ್ಯಾರ್ಥಿಗಳಿಗೆ ವಿಚಾರವನ್ನು ಮುಕ್ತವಾಗಿ ಚರ್ಚಿಸುವ, ಒಪ್ಪದಿರುವ ಸ್ವಾತಂತ್ರ್ಯ ಸದಾ ಇರುತ್ತಿತ್ತು. ಪ್ರೊಫೆಸರ್ ನರಸಿಂಗರಾವ್ ಅವರು ಓರ್ವ ಗಣಿತ ತಜ್ಞ. ಅವರು ಧ್ರುವ ಚಲನಶಾಸ್ತ್ರ, ಫ್ಲೂಯಿಡ್ ಡೈನಾಮಿಕ್ಸ್ ಪಠ್ಯವನ್ನು ಹೇಳಿಕೊಡುವ ಸೊಬಗನ್ನು ಯಾರೂ ಮರೆಯಲಾರರು. ಅವರ ಪಾಠ ಪ್ರವಚನ ಕೇಳಿದ ಬಳಿಕ ನನಗೆ ಗಣಿತ, ಭೌತಶಾಸ್ತ್ರ ಅಚ್ಚುಮೆಚ್ಚಿನ ವಿಷಯಗಳಾದವು. ಪ್ರೊಫೆಸರ್ ರಾವ್ ಅವರ ಪಾಠ ನನ್ನ ಮೇಲೆ ಬಹಳ ಪ್ರಭಾವ ಬೀರಿತು. ವೈಮಾನಿಕ ಶಾಸ್ತ್ರ ನಿಜವಾಗಿಯೂ ಒಂದು ಸೋಜಿಗದ ವಿಷಯ. ಇಲ್ಲಿ ಸ್ವಾತಂತ್ರ್ಯದ ಭರವಸೆ ಖಂಡಿತ ಇದೆ. ಸ್ವಾತಂತ್ರ್ಯ, ಚಲನೆ, ವೇಗ, ಜರುಗಿಸಿಕೊಳ್ಳುವಿಕೆ ಮತ್ತು ಸೆಳೆತ ಇವುಗಳೆಲ್ಲದರ ವೈರುಧ್ಯಗಳ ಗುಪ್ತ ಸಂಬಂಧವೇ ಈ ವಿಜ್ಞಾನ. ವಿಜ್ಞಾನಗಳ ವಿನ್ಯಾಸ ಮತ್ತು ಅವುಗಳ ಹಂದರಗಳ ವಿವಿಧ ರೂಪ ತೀರಾ ಆಸಕ್ತಿದಾಯಕವಾಗಿದೆ. ಬೈಪ್ಲೇನ್, ಮೋನೋಪ್ಲೇನ್, ಬಾಲರಹಿತವಾದ ವಿಮಾನಗಳು, ಕಾನ್ಕಾರ್ಡ್ ವಿಮಾನಗಳು, ಡೆಲ್ಟಾ ವಿಷನ್ ಪ್ಲೇನ್ಗಳು ಇವೆಲ್ಲ ಮನುಷ್ಯ ನಿರ್ಮಿತ ವೈವಿಧ್ಯಮಯ ಹಾರಾಡುವ ಹಕ್ಕಿಗಳು. ನನ್ನ ಗುರುಗಳು ಇವೆಲ್ಲದರ ಗುಟ್ಟು ಹೇಳಿಕೊಟ್ಟರು. ಅವರೆಲ್ಲರ ಅಚ್ಚುಕಟ್ಟಾದ ಪಾಠ ಪ್ರವಚನಗಳಿಂದ ನನಗೆ ಈ ವಿಷಯಗಳ ಬಗ್ಗೆ ಅದಮ್ಯ ಉತ್ಸಾಹ ಮೂಡಿತು. ಈ ವಿಷಯಗಳ ಅಂತರಾತ್ಮದ ಹೊರಗೂ ಹೋಗೋ ಆವಿಷ್ಕಾರದ ಪಥದತ್ತ ಮುಂದುವರಿಯಲು ನಾನು ಸಿದ್ಧನಾದೆ. ಈ ಮೂವರು ಗುರುಗಳಿಗೆ ನಾನು ಎಷ್ಟು ಬಾರಿ ವಂದಿಸಿದರೂ ಸಾಲದು. ಕೊನೆಯ ಹಾಗೂ 3ನೇ ವರ್ಷದ MIT ವಿದ್ಯಾಭ್ಯಾಸ ನನಗೆ ಅತಿ ಪ್ರಮುಖವಾಗಿ ಪರಿಣಮಿಸಿ ನನ್ನ ಜೀವನದಲ್ಲಿ ಪರಿವರ್ತನೆಯ ನಾಂದಿ ಹಾಡಿತು. ಆ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಯ ಹೊಸ ಅಲೆ ಮತ್ತು ಔದ್ಯಮಿಕ ಪ್ರಗತಿಯ ಸತತ ಪ್ರಯತ್ನ ಎಲ್ಲೆಲ್ಲೋ ಕಂಡುಬರುತ್ತಿತ್ತು. ದೇವರಲ್ಲಿ ನಂಬಿಕೆ ಇಟ್ಟು ನಾನು ವೈಜ್ಞಾನಿಕ ಪ್ರಪಂಚದಲ್ಲಿ ಕಾಲಿರಿಸಬಹುದೇ ಎಂದು ಚಿಂತಿಸಲು ಆರಂಭಿಸಿದೆ. ವೈಜ್ಞಾನಿಕ ರೀತಿಗಳಲ್ಲಿ ನಂಬಿಕೆ ಇರಿಸುವುದು ನಿಜವಾಗಿ ಜ್ಞಾನವನ್ನು ಪಡೆಯುವ ಪ್ರಯತ್ನ ಎಂಬುದು ಒಟ್ಟಾರೆಯ ಅಭಿಪ್ರಾಯವಾಗಿತ್ತು. ಜಗತ್ತಿನಲ್ಲಿರುವ ವಸ್ತುಗಳಲ್ಲಿ ದೇವರ ನೆಲೆ ಇರುವುದು ಕೊನೆಯ ಸತ್ಯವೇ? ವೈಜ್ಞಾನಿಕ ಸತ್ಯಾನ್ವೇಷಣೆ ಮತ್ತು ಜಗತ್ತಿನಲ್ಲಿರುವ ಕಾಣದ ಶಕ್ತಿಗೆ ಏನು ಸಂಬಂಧ ಎಂಬುದು ನನ್ನ ಚಿಂತನೆಯ ಹಾದಿಯಾಗಿತ್ತು. ಈ ಮಧ್ಯೆ ನನಗೆ ಅಧ್ಯಯನದ ಕಾರ್ಯಭಾಗದ MITಯ ಉಳಿದ 4 ಸಹಪಾಠಿಗಳೊಂದಿಗೆ ಸೇರಿ ಕೆಳಮಟ್ಟದಲ್ಲಿ ಹಾರಬಲ್ಲ ಯುದ್ಧ ವಿಮಾನದ ವಿನ್ಯಾಸ ಮಾಡುವ ಜವಾಬ್ದಾರಿ ನನಗೆ ನೀಡಲಾಯಿತು. ನಾನೇನೋ ಈ ವಿಮಾನದ ವಿನ್ಯಾಸದ ಬಗ್ಗೆ ಆಸಕ್ತಿ ವಹಿಸಿದ್ದೆ. ಉಳಿದವರು ಪ್ರೊಪೆಲ್ಲರ್, ದೇಹದ ವಿವಿಧ ಭಾಗಗಳು, ನಿಯಂತ್ರಣ ವಿಭಾಗ ಇತ್ಯಾದಿ ವಿಷಯಗಳ ಕುರಿತು ಕಾರ್ಯಮಗ್ನರಾಗಿದ್ದರು. ಒಂದು ದಿನ MITಯ ನಿರ್ದೇಶಕ ಪ್ರೊಫೆಸರ್ ಶ್ರೀನಿವಾಸನ್ ನನ್ನ ಕಾರ್ಯದ ಬಗ್ಗೆ ಪರಿಶೀಲನೆ ನಡೆಸಿದರು. ಕೊನೆಗೆ ಇವೆಲ್ಲ ತೀರಾ ನಿರಾಶಾದಾಯಕ ಮತ್ತು ಕಳಪೆ ಎಂದರು. ನಾನೆಷ್ಟು ಸಮಜಾಯಿಸಿ ನೀಡಿದರೂ ಅವರನ್ನು ಸಮಾಧಾನಪಡಿಸಲಾಗಲಿಲ್ಲ. ಕೊನೆಗೆ ನನ್ನನ್ನು ತೀವ್ರವಾಗಿ ದಿಟ್ಟಿಸುತ್ತಾ ಹೀಗೆಂದರು: ನೋಡು, ಇಂದಿನಿಂದ ನಿನಗೆ 3 ದಿನಗಳ ಕಾಲಾವಕಾಶ ನೀಡುತ್ತೇನೆ. ಇವತ್ತು ಶುಕ್ರವಾರ, ಮುಂದಿನ ಸೋಮವಾರದೊಳಗಾಗಿ ನೀನು ಈ ಕೆಲಸವನ್ನು ಪೂರ್ಣಗೊಳಿಸದಿದ್ದರೆ ನಿನ್ನ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸುತ್ತೇವೆ. ನಾನು ಮೂಕ ವಿಸ್ಮಿತನಾದೆ. ಸ್ಕಾಲರ್ಶಿಪ್ ನನ್ನ ವಿದ್ಯಾರ್ಥಿ ಜೀವನದ ದೊಡ್ಡ ಆಸರೆ. ಅದು ಇಲ್ಲವಾದರೆ ಹೇಗೆ? ಬೇರೆ ನಿರ್ವಾಹವೇ ಇಲ್ಲ. ಹೀಗಾಗಿ ನಾನು ಈ ಸವಾಲನ್ನು ಹಠದೊಂದಿಗೆ ಸ್ವೀಕರಿಸಿದೆ. ರಾತ್ರಿ ಊಟ ಮಾಡಿರಲಿಲ್ಲ. ರಾತ್ರಿಡೀ ಡ್ರಾಯಿಂಗ್ ಬೋರ್ಡ್ ಬಳಿ ಕುಳಿತೆ. ಬೆಳಗ್ಗೆ ಒಂದಿಷ್ಟು ಅಡುಗೆ ಮಾಡಿಕೊಂಡು ಸ್ವಲ್ಪ ಆಹಾರ ತೆಗೆದುಕೊಂಡು ಮತ್ತೆ ಕಾರ್ಯಕ್ಕಿಳಿದೆ. ಹಾಗೂ ಹೀಗೂ ಆದಿತ್ಯವಾರ ಬೆಳಿಗ್ಗೆ ಈ ಕಾರ್ಯದ ಕೊನೆ ಹಂತಕ್ಕೆ ತಲುಪಿದೆ. ತೀವ್ರ ಕಾರ್ಯಮಗ್ನನಾಗಿದ್ದ ನನ್ನ ಹಿಂದೆ ಯಾರೋ ನನ್ನ ಕೋಣೆಗೆ ಬಂದಂತೆ ಭಾಸವಾಯಿತು. ಅವರೇ ಪ್ರೊಫೆಸರ್ ಶ್ರೀನಿವಾಸನ್. ದೂರದಲ್ಲಿ ನಿಂತು ಅವರು ನನ್ನ ಕಾರ್ಯವನ್ನು ಗಮನಿಸುತ್ತಾ ಇದ್ದ ಆ ದೃಶ್ಯವನ್ನು ನಾನು ಇನ್ನೂ ಮರೆತಿಲ್ಲ. ಆಟದ ಮೈದಾನದಿಂದ ಹೊರಟು ನನ್ನನ್ನು ವಿಚಾರಿಸಿಕೊಳ್ಳಲು ಅವರು ಇಲ್ಲಿಗೆ ನೇರವಾಗಿ ಪಾದ ಬೆಳೆಸಿದ್ದರು.
ಅವರನ್ನು ಟೆನ್ನಿಸ್ ಆಟದ ಉಡುಗೆ ತೊಟ್ಟಿದ್ದರು. ಬೋರ್ಡ್ನಲ್ಲಿ ಮೂಡಿದ ರಚನೆಯನ್ನು ಪರಿಶೀಲಿಸಿ ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಂಡು ಪ್ರಶಂಸಿಸಿದರು. ನೋಡು, ನಿನಗೆ ಅಸಾಧ್ಯವಾದ ಗಡುವು ನೀಡಿ ಒತ್ತಡಕ್ಕೆ ಗುರಿ ಮಾಡಿದೆ. ಈ ಸ್ಥಿತಿಯಲ್ಲಿ ನೀನು ಇಷ್ಟು ಶೀಘ್ರವಾಗಿ ಗುರಿ ಸಾಧನೆ ಮಾಡಬಹುದು ಎಂದು ನಾನು ತಿಳಿದಿರಲಿಲ್ಲ ಎಂದರು. ನನ್ನ ಉಳಿದ ಅವಧಿಯಲ್ಲಿ MIT ತಮಿಳು ಸಂಘ ಸಂಯೋಜಿಸಿದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ನನ್ನ ಮಾತೃಭಾಷೆ ತಮಿಳು. ಈ ಭಾಷೆಯ ಮೂಲದ ಬಗ್ಗೆ ತೀವ್ರ ಅಭಿಮಾನ ಹೊಂದಿದ್ದೇನೆ. ರಾಮಾಯಣದ ಹಿಂದಿನ ಕಾಲಮಾನದ ಮಹರ್ಷಿ ಅಗಸ್ತ್ಯರ ದಿನಗಳಲ್ಲಿಯೇ ತಮಿಳು ಭಾಷೆಯ ಉಲ್ಲೇಖ ಇದೆ ಎಂದರೆ 5ನೇ ಶತಮಾನದ ಕ್ರಿಸ್ತಪೂರ್ವ ಅವಧಿ. ಈ ಭಾಷೆಯನ್ನು ಪಂಡಿತರು ಮತ್ತು ವ್ಯಾಕರಣಕಾರರು ಶುದ್ಧಿಗೊಳಿಸುತ್ತಾ ಇಂದಿನ ಬಹುತಾರ್ಕಿಕ ಮಜಲಿಗೆ ತಂದುಕೊಟ್ಟರು ಎಂಬ ಪ್ರತೀತಿ ಇದೆ. ವಿಜ್ಞಾನದ ಸಂಶೋಧನೆಗಳೆಲ್ಲ ತಮಿಳು ಭಾಷೆಯಲ್ಲಿ ಬೆಳಕು ಕಾಣಬೇಕೆಂಬ ಆಸೆ ನನ್ನಲ್ಲಿ ಸದಾ ಮನೆ ಮಾಡಿತ್ತು. ನಾನು ತಮ್ಮದೇ ವಿಮಾನ ನಿರ್ಮಿಸೋಣ ಎಂಬ ತಮಿಳು ಪ್ರಬಂಧ ಬರೆದೆ. ಎಲ್ಲರಲ್ಲಿಯೂ ಆಸಕ್ತಿ ಕೆರಳಿಸಿದ ಈ ಲೇಖನ ಮೊದಲ ಬಹುಮಾನ ಬಂತು. ಆನಂದ ವಿಕಟನ್ ಜನಪ್ರಿಯ ವಾರಪತ್ರಿಕೆಯ ಆಗಿನ ಸಂಪಾದಕ ದೇವನ್ ಅವರಿಂದ ಬಹುಮಾನ ಪಡೆದು ಶಹಬಾಸ್ ಎನಿಸಿಕೊಂಡೆ. MIT ಸಂಸ್ಥೆಯಲ್ಲಿದ್ದಾಗ ನನ್ನ ಮನಸ್ಸನ್ನು ಕೆದಕಿದ ಒಂದು ಅನುಭವ ಸದಾ ಸ್ಮರಣೀಯ. ಅದು ವಿದ್ಯಾರ್ಥಿಗಳನ್ನು ಬೀಳ್ಕೊಡುವ ಸಮಾರಂಭ. ಗುರು ವೃಂದದೊಂದಿಗೆ ಫೋಟೋ ತೆಗೆಸಿಕೊಳ್ಳುವ ಕೆಲಸ ನಡೆಯುತ್ತಿತ್ತು. ನಾನು 3ನೇ ಸಾಲಿನಲ್ಲಿ ನಿಂತಿದ್ದೆ. ಇದ್ದಕ್ಕಿದ್ದ ಹಾಗೆ ಪ್ರೊಫೆಸರ್ ಸ್ಪೋಂಡರ್ ನನ್ನನ್ನು ಹುಡುಕಿ, ಕಲಾಂ ಎಲ್ಲಿದ್ದೀಯಾ? ಅಲ್ಲಿ ಯಾಕೆ ನಿಂತಿದ್ದಿ? ಬಾ ನನ್ನ ಜೊತೆ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದಾಗ ಒಮ್ಮೆಲೆ ಆಶ್ಚರ್ಯವಾಯಿತು. ಬಳಿಕ ಅವರು ಮುಂದುವರಿಸಿ, ನೀನು ನನ್ನ ಅತ್ಯುತ್ತಮ ವಿದ್ಯಾರ್ಥಿ. ನಿನ್ನ ಕಠಿಣ ಸಾರ್ಥಕ ಶ್ರಮದಿಂದ ಗುರುಗಳಿಗೆ ಮತ್ತು ಈ ಸಂಸ್ಥೆಗೆ ದೊಡ್ಡ ಹೆಸರು ತರಲಿದ್ದೀಯ ಎಂದರು. ಬಹು ಮುಜುಗರದೊಂದಿಗೆ ಇಂಥ ವಿರಳ ಆದರೆ ಪ್ರೀತಿಯ ಪ್ರಶಂಸೆಯ ಅವಧಿಯ ಕ್ಷಣಗಳನ್ನು ಸವಿಯುತ್ತಾ ಅವರ ಬಳಿ ಕುಳಿತು ಫೋಟೋಗೆ ಸಿದ್ಧನಾಗಿದೆ. ಆ ದೇವರು ನಿನ್ನ ಆಶಯದೊಂದಿಗೆ ನೆಲೆ ನಿಂತು ನಿನ್ನ ವಾಸ್ತವ್ಯ ನಿನ್ನ ದಾರಿಗೆ ದೀಪವಾಗಿ ಬೆಳಗಿ ನಿನ್ನ ಭವಿಷ್ಯ ಭವ್ಯವಾಗಲಿ ಎಂದು ಗುರುಗಳು ಮನಸಾರೆ ಹರಿಸಿದರು. ಮುಂದೆ MITಯಿಂದ ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಗೆ ಓರ್ವ ತರಬೇತಿ ಸಿಬ್ಬಂದಿಯಾಗಿ ಸೇರ್ಪಡೆಗೊಂಡೆ. ವಿಮಾನದ ವಿವಿಧ ಭಾಗಗಳನ್ನು ಬಿಡಿಸಿ ದುರಸ್ತಿ ಮಾಡುವ ಕೇಂದ್ರದಲ್ಲಿ ನನಗೆ ಪ್ರತ್ಯಕ್ಷ ಅನುಭವ ಲಭಿಸಿತು. ಪಿಸ್ಟನ್ ಹಾಗೂ ಟರ್ಬೈನ್ ಇವೆರಡೂ ಇಂಜಿನ್ಗಳ ದುರಸ್ತಿ ಕಾರ್ಯದಲ್ಲಿ ನಾನು ತೊಡಗಿಸಿಕೊಂಡೆ. ವಿಮಾನದ ಹಾರಾಟದ ಎಲ್ಲ ವಿಭಾಗಗಳಲ್ಲಿ ಪ್ರತ್ಯಕ್ಷ ಅನುಭವ ಪಡೆದಾಗಲೆಲ್ಲ ಓದಿದ ಜ್ಞಾನವನ್ನು ಹೊರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸಿದಂತೆ ಆಯಿತು. HALನ ತಾಂತ್ರಿಕ ಸಿಬ್ಬಂದಿ ನಡೆಸುತ್ತಿದ್ದ ಬೀಟಾ ಬ್ಲೇಡ್ ಆ್ಯಂಗಲ್ ಕಂಟ್ರೋಲ್ ಪ್ರಾತ್ಯಕ್ಷಿಕೆಯ ಸೂಕ್ಷ್ಮತೆ ಈಗಲೂ ನನಗೆ ನೆನಪಿಗೆ ಬರುತ್ತದೆ. ಏಕೆಂದರೆ ಈ ಕುಶಲಕರ್ಮಿಗಳು ಯಾವುದೋ ದೊಡ್ಡ ವಿಶ್ವವಿದ್ಯಾಲಯಗಳಿಂದ ಕಲಿತು ಬಂದವರಲ್ಲ, ಪುಸ್ತಕದ ಬದನೆಕಾಯಿಗಳಲ್ಲ. ವರ್ಷಗಟ್ಟಲೆ ಈ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡು ಕಾರ್ಯಕ್ಷಮತೆಯನ್ನು ಪಡೆದವರು. ಹೀಗಾಗಿ ಅವರ ಈ ಸಾಧನೆ ನಿಜವಾಗಿಯೂ ಸ್ತುತ್ಯರ್ಹ. ನಾನು HALನಿಂದ ವೈಮಾನಿಕ ಇಂಜಿನಿಯರಿಂಗ್ ಪದವೀಧರನಾಗಿ ಹೊರಬಂದಿದ್ದೆ ಅಷ್ಟೇ. ಈ ಸಂದರ್ಭದಲ್ಲಿ ಉದ್ಯೋಗಕ್ಕೆ ನನಗೆ 2 ಅವಕಾಶಗಳು ಒದಗಿ ಬಂದವು. ಒಂದು ಭಾರತೀಯ ವಾಯುದಳದಲ್ಲಿ ಪೈಲಟ್ ಆಗುವುದು, ಇನ್ನೊಂದು ರಕ್ಷಣಾ ಇಲಾಖೆಯ ತಾಂತ್ರಿಕ ಅಭಿವೃದ್ಧಿ ಮತ್ತು ನಿರ್ವಹಣಾ ವಿಭಾಗದಲ್ಲಿ ವಿಜ್ಞಾನಿಯಾಗುವ ಅವಕಾಶ. 2ಕ್ಕೂ ಅರ್ಜಿ ಗುಜರಾಯಿಸಿದೆ. ಒಟ್ಟಿಗೆ ಇವೆರಡಕ್ಕೂ ಸಂದರ್ಶನಕ್ಕಾಗಿ ಕರೆ ಬಂದಾಗ ನಾನು ತಬ್ಬಿಬ್ಬು. ಮೊದಲ ಕಾರ್ಯಕ್ಕೆ ಡೆಹ್ರಾಡೂನ್ಗೆ ಹೋಗಬೇಕು. 2ನೇ ಅವಕಾಶದಲ್ಲಿ ದೆಹಲಿಗೆ ಯಾತ್ರೆ. ಭಾರತದ ದಕ್ಷಿಣ ತೀರ ಪ್ರದೇಶದ ಹುಡುಗನೊಬ್ಬ ಈ ಉದ್ದೇಶಕ್ಕಾಗಿ ಉತ್ತರ ಭಾರತದ ರೈಲು ಹಿಡಿದ. ಅವನು ಮುಟ್ಟಬೇಕಾದ ಸ್ಥಳ 2000 ಕಿಲೋಮೀಟರ್ಗಿಂತಲೂ ದೂರ. ಅವನಿಗೆ ಮಾತೃಭೂಮಿಯ ವೈಶಾಲ್ಯವನ್ನು ಕಾಣುವ ಪ್ರಥಮ ಅವಕಾಶ ಒದಗಿ ಬಂತು ಎಂದು ಹೇಳಲೇಬೇಕು.